ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಸುಸ್ತಾಗೋಯ್ತು ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ನಾಳೆ ಅಡ್ಮಿಟ್ ಆಗೋಕ್ಕೆ ಹೋಗಬೇಕು. ಸೊ ಟೈಮ್ ಇವಾಗ 12:30 ಆಗಿದೆ. ನಾಳೆ ಹೋಗ್ಬೇಕಾದ್ರೆ ಯಾಕೆ ತಲೆ ತೊಳ್ಕೊಂಡು ಹೋಗೋದು ಅಂತ ಹೇಳಿ ಇವತ್ತೇ ನೀಟಾಗಿ ಶಾಂಪು ಎಲ್ಲ ಹಾಕಿ ನೀಟಾಗಿ ತಲೆ ತೊಳ್ಕೊಂಡು ಬಂದಿದೆ. ಆ್ಯಕ್ಚುಲಿ ನಾನು ನಮ್ಮ ಅಮ್ಮನ ಮನೇಲಿ ಸ್ನಾನ ಮಾಡಿದ್ದು, ಅಂದರೆ 8 ದಿನ ಆಯಿತು. ಶನಿವಾರ ಸ್ನಾನ ಮಾಡಿದ್ದು, ಇನ್ನು ಭಾನುವಾರ ಹಾಗೆ ಮೈ ತೊಳ್ಕೊಂಡು ಬಂದೆ. ಆವತ್ತೂ ಅಲ್ಲಿಂದ ತಲೆ ತೊಳ್ಕೊಂಡು ಬರೋದು ಬೇಡ ಅಂತ ಹೇಳಿ, ಆದರೆ ಭಾನುವಾರ ಬರಲಿಲ್ಲ, ಸೋಮವಾರ ಬಂದೆ. ಸೋಮವಾರ ಬರೋ ಅಷ್ಟರಲ್ಲಿ ಆಲ್ರೆಡಿ ನನಗೆ ನೆಗಡಿ ತಲೆಬಾಧೆ ಶುರು ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸೋಮವಾರ ಮಾಡಲಿಲ್ಲ. ಇನ್ನು ಮಂಗಳವಾರ ಹಾಗೆ ಮೈಗೆ ಮಾಡಿಕೊಂಡೆ, ತಲೆಗೆ ಮಾಡಿರಲಿಲ್ಲ. ಇನ್ನು ಬುಧವಾರನೂ ಮಾಡಲಿಲ್ಲ, ಮತ್ತು ಗುರುವಾರನೂ ಹಾಗೆ ಮಾಡಿದೆ. ಬರೀ ಮೈಗೆ ಮಾತ್ರ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಜಸ್ಟ್ ಹೋಗಿದ್ದೆ. ಇವತ್ತು ಮಾಡಿದ್ದೀನಿ. ಇನ್ನು ಇವತ್ತು ತಲೆಗೆ ಸ್ನಾನ ಮಾಡಿದ್ದೀನಿ. ಇನ್ನು ಡಿಸ್ಚಾರ್ಜ್ ಆದಮೇಲೆ ನಮ್ಮ ಬೇಬಿ ಜೊತೆ ಸ್ನಾನ. ಇವಾಗ ಫೈನಲಿ ಸ್ನಾನ ಎಲ್ಲ ಆಯಿತು. ಇವತ್ತಿನ ವ್ಲಾಗಲ್ಲಿ ಏನಿರುತ್ತಪ್ಪ ಅಂದರೆ, ಆಲ್ರೆಡಿ ತಾವು ನೋಡಿರ್ತೀರ ಹಾಸ್ಪಿಟ್ಲ್ ಬ್ಯಾಗು. ಅದನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕು. ಅಂದರೆ ಆಲ್ರೆಡಿ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ, ಅಂದರೆ ಒಂದೊಂದು ಥಿಂಗ್ಸ್ಗಳನ್ನ ನಾನು ಅಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಅದನ್ನು ಫೈನಲಿ ಇವಾಗ ಅಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಬೇಬಿ ಬಟ್ಟೆಗಳನ್ನ ನಮ್ಮ ಮನೆ ಪಕ್ಕದವ್ರ ಹತ್ರ, ಅಂದರೆ ನೇತ್ರಕ್ಕ ಅಂತ ಒಬ್ಬರ ಹತ್ರ, ಮತ್ತು ನನ್ನ ಫ್ರೆಂಡು ಪುಷ್ಪ ಅಂತ ಅವಳ ಹತ್ರನೂ ಕೂಡ ಕಲೆಕ್ಟ್ ಮಾಡಿದ್ದೀನಿ. ಆ ಬಟ್ಟೆನೆಲ್ಲ ನಾವೊಂದು ಸಲ ಕಂಫರ್ಟ್ ಹಾಕಿ ವಾಶ್ ಮಾಡೋಣ ಅಂತ ಹೇಳಿ ನೆನ್ನೆನೇ ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡಿ ಅದನ್ನ ಒಣಗಾಕಿದ್ರು. ಸೊ ಈಗ ಅದನ್ನೆಲ್ಲ ತಂದು ಕೊಡ್ತಾರೆ. ಅದನ್ನೆಲ್ಲ ನೀಟಾಗಿ ಮಡಚಿ ಬ್ಯಾಗ್ ಒಳಗಡೆ ಏನೇನು ಬೇಕು ಸೇಫ್ಟಿಯಾಗಿ ಇವತ್ತೇ ಹಾಕಿಟ್ಬಿಡ್ತೀನಿ. ನನ್ನ ಸ್ನಾನ ಎಲ್ಲ ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತಲ್ವ. ಸೊ ಹಾಗಾಗಿ ದೀಪ ಹಚ್ಚಲಿಲ್ಲ. ಹಾಗೆಯೇ ದೇವ್ರ ಮನೇಲಿ ಅಯ್ಯಪ್ಪ ಸ್ವಾಮಿಯಿಂದ ತಂದಿರೋಂಥ ತುಪ್ಪ ಇತ್ತು. ಸೊ ಇನ್ನು ನಾಳೆ ಡೆಲಿವರಿ ಆದಾಗ ಇನ್ನೂ ಸೂತಕ ಆಗುತ್ತೆ ಅನ್ನೋದಕ್ಕೋಸ್ಕರ ಅಕ್ಕನ ಮನೇಲಿ ಇಡೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀವಿ. ಇದೇ ರೀಸನ್ಗೆ ನಾವು ಈ ಸಲ ಯಾರಿಗೂ ಕೂಡ ಹೇಳೋಕ್ಕಾಗಲಿಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ, ಯಾಕೆ ಹೇಳಲಿಲ್ಲ, ಇತ್ತು ಫಸ್ಟ್ ಟೈಮ್ ಹೋಗಿದ್ದಲ್ವ, ನಮಗೂ ಹೇಳೋದಲ್ವ ಅಂತ. ನಿಜವಾಗ್ಲೂ ನಾವು ನಮ್ಮ ರಮ್ಮಗೆ ಕೂಡ ನಾವು ಹೇಳಲಿಲ್ಲ. ಇದೊಂದೇ ರೀಸನು, ಡೆಲಿವರಿ ಹತ್ರ ಇರೋದಕ್ಕೋಸ್ಕರ ನಾವು ಯಾರಿಗೂ ರಿಲೇಟಿವ್ಸ್ಗಳಿಗೆ ಜಾಸ್ತಿ ಹೇಳೋಕ್ಕಾಗಲಿಲ್ಲ. ಇವಾಗ ನೋಡಿ ಕೆಲವ್ರಿಗೂ ನಾವು ಪ್ರಸಾದನ ಹಂಚೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇನ್ನು ಮಿಕ್ಕಿರೋ ಅಂಥ ತುಪ್ಪನ ಅಕ್ಕನ ಮನೇಲಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಇವಾಗ ಅವರೇ ಅಲ್ಲಿಗೇ ಊಟಕ್ಕೆ ಕರೆದಿದ್ರು. ಇವಾಗ ವೆದರ್ ಕೂಡ ನಿಮಗೆ ಗೊತ್ತು ಹೇಗಿದೆ ಅಂತ. ಎಲ್ಲರೂ ಫುಲ್ಲು ನೆಗಡಿ, ಕೆಮ್ಮು, ತಲೆಬಾದಿಯಾಗಿದೆ. ಸೊ ಹಾಗಾಗಿ ಅಕ್ಕ ಉಳ್ಳಿ ಬಸ್ಸಾರು ಮಾಡಿದ್ದೀನಿ ಬಾ ಅಂತ ಹೇಳಿದರು. ಅದಕ್ಕೆ ನಾನು ಇತ್ತು ಮತ್ತು ರಾಕಿಯವರು ಹೋದ್ವಿ. ಅವರು ಕೂಡ ಮಧ್ಯಾಹ್ನ ತಲೆನೋವು ಅಂತ ಹೇಳಿ ವಾಪಸ್ ಬಂದಿದ್ದರು. ಸೊ ಅಲ್ಲೇ ಊಟ ಮಾಡೋಣ ಅಂತ ಹೇಳಿ ಹೋದ್ವಿ. ಈ ವೆದರ್ಗೆ ಈ ಫುಡ್ ಅಂತೂ ಪರ್ಫೆಕ್ಟಾಗಿರುತ್ತೆ. ಅದಕ್ಕೋಸ್ಕರನೇ ಬಂದು ಊಟ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಹಾಗೆ ಇನ್ನೇನು ನಾಳೆ ಡೆಲಿವರಿ ಇರೋದ್ರಿಂದ ಏನು ಬೇಕು ತಿನ್ನು ಅಂತಿದ್ದಾರೆ. ಬಟ್ ಏನು ತಿನ್ನಬೇಕು, ಏನು ಆಸೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಫೈನಲಿ ಏನೇನು ಬೈಕೆ ಇತ್ತು ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಅಂದರೆ KFC ಒಂದು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಈವ್ನಿಂಗೆಲ್ಲ ಆದರೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಹಾಸ್ಪಿಟ್ಲಿಗೆ ಯಾವ್ಯಾವ ಇದನ್ನು ತೊಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನಾನು ಈ ಒಂದು ಬ್ಯಾಗ್ನ ಯೂಸ್ ಮಾಡ್ತಾ ಇರೋದು. ಇದು ಬಂದು ಪೂರ್ವಿಕಾ ಮೊಬೈಲ್ ಶಾಪಲ್ಲಿ ಕೊಟ್ಟಿತ್ತು. ಸೊ ಹಾಗಾಗಿ ಇದನ್ನೇ ತೊಗೊಂಡೋಗೋಣ ಅಂತ ಹೇಳಿ ಆಲ್ರೆಡಿ ಪ್ಯಾಕಿಂಗ್ ಆಗಿದೆ. ಬಟ್ ಏನೇನಿದೆ ಅನ್ನೋದನ್ನು ನಾನು ಇವಾಗ ತಿಳಿಸ್ತೀನಿ. ಫಸ್ಟು ಮೇಯ್ನಾಗಿ ನಾವು ತೊಗೊಂಡೋಗ್ಬೇಕಾಗಿರುವಂಥದ್ದು ಇದೊಂದು ಫುಲ್ಲು ನಮ್ಮ ಹಾಸ್ಪಿಟಲ್ದು ಕಿಟ್. ಅಂದರೆ ತಾಯಿ ಕಾರ್ಡು, ಸ್ಕ್ಯಾನಿಂಗ್ ರಿಪೋರ್ಟು, ಮತ್ತು ಆಧಾರ್ ಕಾರ್ಡು, ತಾಯಿದು ಮತ್ತು ಮಗುದು, ತಾಯಿದು ಮತ್ತು ತಂದೆದು, ಮತ್ತು ರೇಷನ್ ಕಾರ್ಡು.
ಇಷ್ಟನ್ನು ಕೂಡ ತೊಗೊಂಡೋಗ್ಬೇಕು. ಲಾಸ್ಟ್ ಟೈಮು ನಾನು ಆಯುಷ್ಮಾನ್ ಕಾರ್ಡು ಮಾಡಿಸಿದ್ದೆ, ಸೊ ಹಾಗಾಗಿ ಆಯುಷ್ಮಾನ್ ಕಾರ್ಡ್ ಕೂಡ ತೊಗೊಂಡೋಗಿದೆ. ಸೊ ಹಾಗಾಗಿ ಈ ಸಲನೂ ಕೂಡ ಆಯುಷ್ಮಾನ್ ಕಾರ್ಡ್ ಕೂಡ ಹಾಕಿದ್ದೀನಿ. ಅದಾದಮೇಲೆ ನನ್ನ ಮಗಂದು ಡಿಸ್ಚಾರ್ಜ್ ಲೆಟರ್ ಇತ್ತು. ಸೊ ಹಾಗಾಗಿ 2020ರಲ್ಲಿ ಡಿಸ್ಚಾರ್ಜ್ ಲೆಟರ್ ಹೀಗಿತ್ತು. ಸೊ ಅದನ್ನು ಕೂಡ ಇರಲಿ ಅನ್ನೋದಕ್ಕೋಸ್ಕರ ತಗೊಂಡೋಗ್ತಾರೆ. ಇದಿಷ್ಟು ನನ್ನ ಹಾಸ್ಪಿಟ್ಲದು ರಿಪೋರ್ಟ್. ನೆಕ್ಸ್ಟ್ ಬಂದು ಈ ಬ್ಯಾಗಲ್ಲಿ ಏನು ಮಾಡ್ತೀನಿ ಅಂತ ವ್ಯವಸ್ಥೆ. ಒಂದು ಶಾಲು ಇಟ್ಟಿದ್ದೀನಿ. ಸೊ ಇದೊಂದು ಶಾಲು. ಹಾಗೆಯೇ ಇದು ಪಾಪುನ ನಾವು ರಿಸೀವ್ ಮಾಡ್ಕೊತೀವಿ ಅಲ್ವಾ, ಆವಾಗ ಈ ಥರ ಬ್ಲ್ಯಾಂಕೆಟ್ ಹೀಗೆ ಕ್ಯಾರಿ ಮಾಡೋದಕ್ಕೆ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ಇಟ್ಕೊಂಡಿದ್ದೀನಿ. ಮತ್ತು ಇದು ಇದೇ ಥರದಲ್ಲಿ ಸ್ವಲ್ಪ ಚಿಕ್ಕದು, ಬಟ್ ಇದು ಕಾಟನ್ ಇದೆ. ಸೊ ಪಾಪಗೆ ಸ್ವಲ್ಪ ಬೆಚ್ಚಗೆ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಇದನ್ನು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಪಾಪುಗೆ ಅಂತ ಇದು ಪುಟಾಣಿ ಸ್ವೆಟ್ರು. ಈ ಸ್ವೆಟ್ರಲ್ಲಿ ಒಂದು ದೊಡ್ಡ ಕಥೆನೇ ಇದೆ. ಏಕೆಂದರೆ ಇದು ಮತ್ತೆಗೆ ಯಾರು ಕೊಟ್ಟಿದ್ದಂತೆ. ಸೊ ಹಾಗಾಗಿ ಸಂಜು ಬೈರಾನು ಕೂಡ ಇದನ್ನೇ ಯೂಸ್ ಮಾಡಿದ್ದು, ನಮ್ಮ ಅಕ್ಕನ ಮಕ್ಕಳು. ಅದಾದಮೇಲೆ ನಮ್ಮಿತ್ತು ಕೂಡ ಇದನ್ನು ಏನು ಮಾಡಿಲ್ಲ. ಅದಾದಮೇಲೆ ಇದನ್ನು ನನ್ನ ಫ್ರೆಂಡ್ ಮಗುಗೆ ಕೂಡ ಕೊಟ್ಟಿದ್ದೆ. ಇವಾಗ ನಮ್ಮ ಪಪ್ಪುಗೆ ಪುಟಾಣಿ ಸ್ವೆಟ್ರ್ ಇದು, ಬಟ್ ಬಟನ್ ಎಲ್ಲ ಹೋಗಿದೆ. ಅದೊಂದು ಸ್ವಲ್ಪ ಹಾಕ್ಕೋಬೇಕು, ಆಮೇಲೆ ಹಾಕ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದೀನಿ. ಆದಮೇಲೆ ಒಂದು ಫೋಟೋ ಮತ್ತು ಈ ಥರ ಒಂದು ಕುಪಾಲಿ ತೊಗೊಂಡಿದ್ದೀನಿ. ಆಮೇಲೆ ಇದು ಕಚ್ಚೆ ಬಟ್ಟೆ, ಇದೆಲ್ಲ ಮಾಮೂಲಿ ಕಟ್ತಾರಲ್ಲ, ಸೊ ಆ ಥರ ಬಟ್ಟೆ ತೊಗೊಂಡಿದ್ದೀನಿ. ಮತ್ತು ಸಾಕ್ಸ್, ಮತ್ತು ಒಂದು ಕಾಟನ್ ಟವಲ್ ತೊಗೊಂಡಿದ್ದೀನಿ. ಇನ್ನೊಂದು ಕರ್ಚಿಫ್ ಥರ ನನಗೆ ಮುಖ ಎಲ್ಲ ಉಳಿಸ್ಕೊಳ್ಳೋದು ಅಂತ. ಮತ್ತು ಇದು ನನಗೆ ನೈಟಿ, ಮತ್ತು ಒಂದು ಶಾಲು ತೊಗೊಂಡಿದ್ದೀನಿ ನನಗೆ ಅಂತ ಹೇಳ್ಬಾಯ್ತು. ಅದಾದಮೇಲೆ ಒಂದಷ್ಟು ನನಗೆ ಇನ್ನರ್ ವೇರ್ಸ್ ತೊಗೊಂಡಿದ್ದೀನಿ. ಮತ್ತು ಇದು ಬಂದು ನಂದು ಸಾಕ್ಸ್. ಇಷ್ಟು ನಂದು. ಮತ್ತು ಇರಲಿ ಅಂತ ಒಂದೆರಡು ಟವಲ್ಗಳು ಅಂದರೆ ಪಂಚೆ ತುಂಡುಗಳು ತೊಗೊಂಡಿದ್ದೀನಿ. ಪಂಚೆ ಅಲ್ಲಾಡಿಸ್ಬೇಡ, ಜಾಸ್ತಿನೇ ಹಾಕ್ಬಿಟ್ಟು. ಮತ್ತು ಅದಾದಮೇಲೆ ಇದೊಂದು ಬೇಕು. ಇದು ಲಾಸ್ಟ್ ಟೈಮ್ ನಮ್ಮ ಇತ್ತುಗೆ ಅಂತ ತೊಗೊಂಡಿದ್ದು. ಸೊ ಇದನ್ನು ಯಾರಿಗೂ ಕೊಟ್ಟಿರಲಿಲ್ಲ, ಹಾಗೆ ಇಟ್ಟಿದ್ದು. ಆಯಿತು, ಇದೆ ಹಿಂಗೆ ಇಲ್ಲಿ ಸಿಪ್ ತೆಗಿಬೇಕು. ತೋರಿಸ್ಬೋದು, ಹಿಂಗೆ ತೆಗ್ಬಿಟ್ಟು ಇದೊಳಗಡೆ ಪಾಪ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಸಿಪ್ ಹಾಕೋದು ಅಷ್ಟೇ. ಆಮೇಲೆ ಹಿಂಗೆ ಇಲ್ಲಿ ಒಂದಷ್ಟು ಕಾಟನ್ದು ಪಂಚೆಗಳನ್ನ ಯಾಕೆ ಪಂಚೆ ಹಾಕಿಟ್ಟಿದ್ದೀವಿ, ಎಮರ್ಜೆನ್ಸಿಗೆ ಇರಲಿ ಅಂತ. ನಿಮಗೆ ಮತ್ತೆ ಪಾಪುಗೆ ಇದೇನು ಮಮ್ಮಿ? ಇದು ಬೇಬಿಗೆ ಮತ್ತೆ ಕ್ಲಾತ್ ಬರುತ್ತಲ್ಲ ಆ ಥರ. ಅದಕ್ಕೆ ಸಾಕ್ಸ್ ಕೊಡ್ತಾರ. ಅದಾದಮೇಲೆ ಇದೊಂದು ಪಾರ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ನಂದು ಮಾಯಿಶ್ಚರೈಸೇಷನ್ ಕ್ರೀಮು ಮತ್ತು ಬೇಬಿ ಕ್ರೀಮು ನೋಡೋಣ ಆದರೆ ಹಾಕೊಳ್ಳೋಣ ಅಂತ. ಆಮೇಲೆ ಮತ್ತು ಸ್ಟಿಕ್ಕರ್ನ ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಪುಟಾಣಿ ಸ್ಟಿಕ್ಕರ್ಗಳು. ನಿಂದು ಬೇಬಿ ಪೌಡ್ರ್ ಇತ್ತಲ್ಲ ಪಾಪುಗ
ಮತ್ತು ಅದೇನು ಕ್ರೀಮ್ ಬೇಬಿ ಇನ್ನು ಇದಕ್ಕೆ ನಾನು ಬೇಬಿ ವೈಪ್ಸು ಮತ್ತು ಬೇಬಿಗೆ ಅಂತ ಪೌಡರು ಇದೆಲ್ಲ ತೊಗೋಬೇಕು ಅಷ್ಟೇ. ಇದೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ನಾನು ಆಗ ತೋರಿಸ್ತೀನಿ. ಎಷ್ಟು ನೆನಪಿದೆ ಅಷ್ಟನ್ನು ತೊಗೊಂಡಿದ್ದೀನಿ. ಲಾಸ್ಟ್ ಟೈಮು ಯಾವುದ್ಯಾವ್ದನ್ನು ತೊಗೋಬೇಕು ಏನು ನಿಜ ಗೊತ್ತಿರಲಿಲ್ಲ. ಎಲ್ಲನೂ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆನೇ ತಂದಿದ್ದು. ಈ ಟೈಮು ನನಗೇನೇನೋ ಗೊತ್ತು ಮತ್ತು ಏನೇನು ತೊಗೊಂಡು ಹೋಗ್ಬೋದು, ನನಗೇನೇನು ಯೂಸ್ ಆಗುತ್ತೆ ಅದಷ್ಟನ್ನು ಮಾತ್ರ ನಾನು ಇಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ಇನ್ನು ಇಲ್ಲಿಗೆ ಹೇಳಿದ್ನಲ್ಲ ಪೇಸ್ಟು, ಬ್ರಷ್ಷು ಮತ್ತು ಪಾಪುಗೆ ಬೇಕಾಗಿರೋ ಕ್ರೀಮು ಇದನ್ನೆಲ್ಲ ಹೋಗ್ತಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದೆರಡನ್ನೂ ತೊಗೊಂಡಿಲ್ಲ. ಹಾಗೆಯೇ ವಾಟ್ರ್ ಬಾಟ್ಲುಗಳನ್ನ ಕೂಡ ಇಲ್ಲಿ ಆ್ಯಡ್ ಮಾಡಿಲ್ಲ, ಲಾಸ್ಟಲ್ಲಿ ಹಾಕಿರ್ತೀನಿ. ಅಂದರೆ ನನಗೆ 1 ಲೀಟ್ರದ್ದೊಂದು ಬಿಸಿನೀರಿಗೆ ಮತ್ತು ಒಂದು 1/2 ಲೀಟ್ರದ್ದು ಟೀ ಕಾಫಿಗಿರಲಿ ಅಂತ ಹೇಳಿ ಅದೆರಡು ಬಾಟ್ಲನ್ನು ಕೂಡ ತೊಗೊಂಡಿದ್ದೀನಿ. ನನಗೆ ಎಷ್ಟು ನೆನಪಿದೆ ಅಷ್ಟನ್ನು ನಾನು ಇಲ್ಲಿ ತೊಗೊಂಡೋಗ್ತಾಯಿದ್ದೀನಿ. ಯಾವ್ದಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ಪಾಪು ಬಟ್ಟೆಗಳು ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ. ನನಗೆ ಅಂತ ಒಂದೇ 1 ನೈಟಿ ತೊಗೊಂಡಿರೋದು. ಯಾಕೆ ಅಂದರೆ ಇಲ್ಲೇ ಅಲ್ವಾ ಚನ್ನಮ್ಮ ಹಾಸ್ಪಿಟಲು, ಸೊ ಹತ್ರ ಇರೋದ್ರಿಂದ ಬೇಕು ಅಂದರೆ ರಾಖಿ ಅವರು ತಂದು ಕೊಡ್ತೀನಿ ಅಂದರು. ಸೊ ಹಾಗಾಗಿ ನನಗೆ ಒಂದೇ ನೈಟಿ ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ ನಾನು. ಇನ್ನು ಅಲ್ಲಿಗೆ ನಾನು ಏನು ಆ್ಯಡ್ ಮಾಡಬೇಕಪ್ಪ ಅಂದರೆ ಬ್ರಷ್ಷು ಮತ್ತು ಪೇಸ್ಟು ಮತ್ತು ಪಾಪದ್ದು ಪೌಡರು ಮತ್ತು ಬೇಬಿ ವೈಪ್ಸು ಇದನ್ನು ತೊಗೊಳಕ್ಕಾಗಿಲ್ಲ. ನಾಳೆ ಹೋಗ್ತಾ ಹಂಗೇ ತೊಗೊಂಡು ಅಲ್ಲಿಗೆ ಆ್ಯಡ್ ಮಾಡ್ಕೋಬೇಕು. ಫೈನಲಿ ನಿಮಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ನಾನು ಕವರ್ ಮಾಡ್ಕೊಂಡಿದ್ದೀನಿ. ಇನ್ನು ಅಂದರೆ ಈ ದಾಲಿ ಮತ್ತು ಕಿವಿ ಓಲೆ, ಈ ಬಳೆ ಮತ್ತು ಕಾಲುಂಗುರ, ಚೈನು ಇದನ್ನೆಲ್ಲ ತೆಗಿಬೇಕು. ಆದರೆ ನಾಳೆನೇ ಇಲ್ಲಿ ಹೋಗ್ತಾ ತೆಗ್ದಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ಬೇಡ ಅಂತ ಅಂದರೆ ಅಲ್ಲಿಗೆ ಅಂತ ಈ ಒಂದು ಪರ್ಸ್ನ ತೊಗೊಂಡಿದ್ದೀನಿ. ಏಕೆಂದರೆ ಇಲ್ಲಿ ನೀಟಾಗಿ ಜಿಪ್ ಇರೋದ್ರಿಂದ ಇದಕ್ಕೆ ನೀಟಾಗಿ ಹಾಕ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಯಿತು. ಇನ್ನೇನು ಅಂದರೆ ಹಾಸ್ಪಿಟ್ಲಿಗೆ ಹೋಗೋದೆ, ಚೆಕ್ ಹಾಕ್ಕೊಬರೋದೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಕಾಯ್ತಾ ಇರಿ. ಫೈನಲಿ KFC ಕೂಡ ತೊಗೊಂಡು ಬಂದರು. ಆ್ಯಕ್ಚುಲಿ ಇದನ್ನು ನಾನು ಅಲ್ಲೇ ಹೋಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು, ಕಾರಣಗಳಿಂದ ಮುಂದೂಡ್ತಾನೇ ಇದ್ವಿ ಹೊರತು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಇವತ್ತು ಹೋಗೋಣ, ನಾಳೆ ಹೋಗೋಣ, ಗುರುವಾರ, ಶನಿವಾರ, ಕಾರ್ತಿಕ್ ಮಾಸ ಹಿಂಗೆ ಬಂತು ಹೊರತು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಡೇಟ್ ಹತ್ರ ಬಂದಿರೋದ್ರಿಂದ ಹೋಗಿ ತಿನ್ಕೊಬರೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ತನಕ ಹೋಗೋದು ಬೇಡ ಅಂತ ಹೇಳಿ ನಾನು ಹೋಗಲಿಲ್ಲ, ಮನೆಗೆ ತರಿಸ್ಕೊಂಡೆ. ನನ್ನ ಮಗನಿಗಂತೂ ಈ ಥರ ಫುಡ್ಗಳಾದರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಮನೇಲಿ ಮಾಡಿಕೊಟ್ರಂತೂ ತಿನ್ನಲ್ಲ. ನನ್ನ ಆಸೆಗಳಂತೂ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರು ನಮ್ಮ ಬೇಬಿ ಕಮ್ಮಿಂಗ್ ಆಗೋದಷ್ಟೇ ಬಾಕಿ ಇರೋದು. ಸಿ ಸೆಕ್ಷನ್ ಆಗಿರೋದ್ರಿಂದನೇ ಬೇಗನೆ ಡೆಲಿವರಿ ಆಗ್ತಾಯಿರೋದು. ಇಲ್ಲ ಅಂದಿದ್ರೆ ನಂದು ಕೂಡ ಲೇಟಾಗಿ ಡೆಲಿವರಿ ಆಗ್ತಾಯಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ.